ಬಿಜೆಪಿ ನಾಯಕರು ಇರುವಂತದ್ದು ಸರ್. ಈಗ ಹೋರಾಟ ಎಲ್ಲಿವರೆಗೂ ಮುಂದುವರಿತಿದ್ದು? ಹೋರಾಟ ಗಂಟ ಮುಂದುವರಿತದೆ. ಇವತ್ತು ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕೊಡುವಂಥದ್ದು ಸರಿಯಲ್ಲ. ತೆರಿಗೆ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು ಅನ್ನುವಂಥದ್ದು ಬಿಜೆಪಿ ಆಗ್ರಹ. ಎರಡನೇದು, ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ತಹಸೀಲ್ದಾರ್ ಮುಖಾಂತರ ಮತ್ತು ಇಒ ಮುಖಾಂತರ ಆಗಬೇಕು. ನಿಮಗೆ ತಹಸೀಲ್ದಾರರು ಮತ್ತು ಇಒ ಮೇಲೆ ಭರವಸೆ ಇಲ್ಲ ಅಂತಂದರೆ ಅದನ್ನು ವಿಸರ್ಜನೆ ಮಾಡಿ. ಇಲ್ಲ ಅಂತಂದರೆ ಇವ್ರಿಗೆ ಕೊಡ್ತಾ ಇರುವಂಥ 40,000 25,000 ರೂಪಾಯಿ ಸಂಬಳವನ್ನು ಇಒ ಅಥವಾ ತಹಸೀಲ್ದಾರಿಂದ ವಸೂಲಿ ಮಾಡಿ. ಇದು ಎರಡನ್ನೂ ಮಾಡದಲೆ ತೆರಿಗೆ ಹಣವನ್ನು ಪೋಲ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಸಹಿಸಲ್ಲ. ನಮ್ಮ ರಾಜ್ಯದ ತೆರಿಗೆ ಹಣ ಪೋಲಾಗ್ತಾ ಇದೆ ಅಂತೇಳಿ ಬಿಜೆಪಿಯ ಕಳವಳಿ ಇರುವಂಥದ್ದು. ಆ ಕಳಕಳಿಯನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ಇವತ್ತು ದೂರನ್ನು ಕೊಡ್ತಾರೆ. ಬಹಿರಂಗ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ರು ಏನು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮೇಳನ ಅವ್ರು ಅನೌನ್ಸ್ ಮಾಡಿರುವಂಥದ್ದು. ಈಗ ಅವ್ರು ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ಭರವಸೆ ನಿಮಗಿದೆ? ತಗೊಳ್ಳಲ್ಲ. ಸಮಿತಿಗೆ ಅವರನ್ನು ಹಾಕೋದಕ್ಕೆ ನಾವು ಎಲ್ಲೂ ಕೂಡ ವಿರೋಧ ಮಾಡಲಿಲ್ಲ. ಸಮಿತಿಗೆ ಆಡಳಿತ ಪಕ್ಷದ ಕಾರ್ಯಕರ್ತನ ಹಾಕಬೇಕು, ಅದು ಅವ್ರ ಕಾರ್ಯಕರ್ತನ ಹಾಕಲಿ. ಆದರೆ ಸಮಿತಿಗೆ ಅಧ್ಯಕ್ಷನ್ ಮಾಡೋದು, ಅವರಿಗೆ 25,000 ರೂಪಾಯಿ 40,000 ರೂಪಾಯಿ ಸಂಬಳವನ್ನು ಸರ್ಕಾರದ ಹಣವನ್ನು ಕೊಡುವಂಥ ಸರಿಯಲ್ಲ. ನಿಮಗೆ ಕಾರ್ಯಕರ್ತರಿಗೆ ಗೌರವವನ್ನು ಕೊಡಬೇಕು. ನಿಮಗೆ ಸ್ವಯಂ ಸೇವಕರಾಗಿ ಕಾಂಗ್ರೆಸ್ನಲ್ಲಿ ಸ್ವಯಂ ಸೇವಕರಾಗಿ ಯಾರು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂತಂದಾಗ ಸಿದ್ದರಾಮಯ್ಯ DK ಶಿವಕುಮಾರ್ ತನ್ನ ಜೇಬಿನಿಂದ ಸಂಬಳ ಕೊಡಲಿ ಅವರಿಗೆ. ಅದು ಬಿಟ್ಟು ತೆರಿಗೆ ಹಣವನ್ನು ಕೊಡುವಂಥದ್ದು ಸರಿಯಲ್ಲ. ಕಾಂಗ್ರೆಸ್ ಶಾಸಕರು ಕೂಡ ಇದಕ್ಕೆ ನಿಮ್ಮ ಹೋರಾಟಕ್ಕೂ ಬೆಂಬಲ ಇರ್ಬೋದು. ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಒಳಗಡೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ಎಲ್ಲ ಸಮಿತಿಗಳಿಗೂ ಕೂಡ ಶಾಸಕರ ಅಧ್ಯಕ್ಷರು. ಗ್ಯಾರಂಟಿ ಸಮಿತಿಗೆ ಮಾತ್ರ ಹೇಗೆ ಬೇರೆಯವರು ಅಧ್ಯಕ್ಷರಾಗ್ತಾರೆ? ಇದು ಸುನಿಲ್ ಕುಮಾರ್ ಹೇಳಿಕೆ ಅವ್ರು ಹೇಳ್ತಾ ಇರೋದು DK ಮತ್ತು ಸಿದ್ದರಾಮಯ್ಯ ಅವರು ಜೇಬಿಂದ ದುಡ್ಡು ಕೊಡ್ಲಿ, ಜನರ ತೆರಿಗೆ ದುಡ್ಡು ಕೊಡಬಾರ್ದು, ಇದು ಹೋರಾಟ ಮುಂದುವರಿತೆ ಅಂತ ಹೇಳಿರುವಂಥದ್ದು. ಬಿಜೆಪಿ ನಾಯಕರು ಇರುವಂಥದ್ದು ಸರ್. ಈಗ ಹೋರಾಟ ಎಲ್ಲಿವರೆಗೂ ಮುಂದುವರಿತಿದ್ದು? ಹೋರಾಟ ಗಂಟ ಮುಂದುವರಿತದೆ. ಇವತ್ತು ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕೊಡುವಂಥದ್ದು ಸರಿಯಲ್ಲ. ತೆರಿಗೆ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು ಅನ್ನುವಂಥದ್ದು ಬಿಜೆಪಿ ಆಗ್ರಹ. ಎರಡನೇದು, ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ತಹಸೀಲ್ದಾರ್ ಮುಖಾಂತರ ಮತ್ತು ಇಒ ಮುಖಾಂತರ ಆಗಬೇಕು. ನಿಮಗೆ ತಹಸೀಲ್ದಾರರು ಮತ್ತು ಇಒ ಮೇಲೆ ಭರವಸೆ ಇಲ್ಲ ಅಂತಂದರೆ ಅದನ್ನು ವಿಸರ್ಜನೆ ಮಾಡಿ. ಇಲ್ಲ ಅಂತಂದರೆ ಇವ್ರಿಗೆ ಕೊಡ್ತಾ ಇರುವಂಥ 40,000 25,000 ರೂಪಾಯಿ ಸಂಬಳವನ್ನು ಇಒ ಅಥವಾ ತಹಸೀಲ್ದಾರಿಂದ ವಸೂಲಿ ಮಾಡಿ. ಇದು ಎರಡನ್ನೂ ಮಾಡದಲೆ ತೆರಿಗೆ ಹಣವನ್ನು ಪೋಲ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಸಹಿಸಲ್ಲ. ನಮ್ಮ ರಾಜ್ಯದ ತೆರಿಗೆ ಹಣ ಪೋಲಾಗ್ತಾ ಇದೆ ಅಂತೇಳಿ ಬಿಜೆಪಿಯ ಕಳವಳಿ ಇರುವಂಥದ್ದು. ಆ ಕಳಕಳಿಯನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ಇವತ್ತು ದೂರನ್ನು ಕೊಡ್ತಾರೆ. ಬಹಿರಂಗ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ರು ಏನು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮೇಳನ ಅವ್ರು ಅನೌನ್ಸ್ ಮಾಡಿರುವಂಥದ್ದು. ಈಗ ಅವ್ರು ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ಭರವಸೆ ನಿಮಗಿದೆ? ತಗೊಳ್ಳಲ್ಲ. ಸಮಿತಿಗೆ ಅವರನ್ನು ಹಾಕೋದಕ್ಕೆ ನಾವು ಎಲ್ಲೂ ಕೂಡ ವಿರೋಧ ಮಾಡಲಿಲ್ಲ. ಸಮಿತಿಗೆ ಆಡಳಿತ ಪಕ್ಷದ ಕಾರ್ಯಕರ್ತನ ಹಾಕಬೇಕು, ಅದು ಅವ್ರ ಕಾರ್ಯಕರ್ತನ ಹಾಕಲಿ. ಆದರೆ ಸಮಿತಿಗೆ ಅಧ್ಯಕ್ಷನ್ ಮಾಡೋದು, ಅವರಿಗೆ 25,000 ರೂಪಾಯಿ 40,000 ರೂಪಾಯಿ ಸಂಬಳವನ್ನು ಸರ್ಕಾರದ ಹಣವನ್ನು ಕೊಡುವಂಥ ಸರಿಯಲ್ಲ. ನಿಮಗೆ ಕಾರ್ಯಕರ್ತರಿಗೆ ಗೌರವವನ್ನು ಕೊಡಬೇಕು. ನಿಮಗೆ ಸ್ವಯಂ ಸೇವಕರಾಗಿ ಕಾಂಗ್ರೆಸ್ನಲ್ಲಿ ಸ್ವಯಂ ಸೇವಕರಾಗಿ ಯಾರು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂತಂದಾಗ ಸಿದ್ದರಾಮಯ್ಯ DK ಶಿವಕುಮಾರ್ ತನ್ನ ಜೇಬಿನಿಂದ ಸಂಬಳ ಕೊಡಲಿ ಅವರಿಗೆ. ಅದು ಬಿಟ್ಟು ತೆರಿಗೆ ಹಣವನ್ನು ಕೊಡುವಂಥದ್ದು ಸರಿಯಲ್ಲ. ಕಾಂಗ್ರೆಸ್ ಶಾಸಕರು ಕೂಡ ಇದಕ್ಕೆ ನಿಮ್ಮ ಹೋರಾಟಕ್ಕೂ ಬೆಂಬಲ ಇರ್ಬೋದು. ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಒಳಗಡೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ಎಲ್ಲ ಸಮಿತಿಗಳಿಗೂ ಕೂಡ ಶಾಸಕರ ಅಧ್ಯಕ್ಷರು. ಗ್ಯಾರಂಟಿ ಸಮಿತಿಗೆ ಮಾತ್ರ ಹೇಗೆ ಬೇರೆಯವರು ಅಧ್ಯಕ್ಷರಾಗ್ತಾರೆ? ಇದು ಸುನಿಲ್ ಕುಮಾರ್ ಹೇಳಿಕೆ ಅವ್ರು ಹೇಳ್ತಾ ಇರೋದು DK ಮತ್ತು ಸಿದ್ದರಾಮಯ್ಯ ಅವರು ಜೇಬಿಂದ ದುಡ್ಡು ಕೊಡ್ಲಿ, ಜನರ ತೆರಿಗೆ ದುಡ್ಡು ಕೊಡಬಾರ್ದು, ಇದು ಹೋರಾಟ ಮುಂದುವರಿತೆ ಅಂತ ಹೇಳಿರುವಂಥದ್ದು. ಬಿಜೆಪಿ ನಾಯಕರು ಇರುವಂಥದ್ದು ಸರ್. ಈಗ ಹೋರಾಟ ಎಲ್ಲಿವರೆಗೂ ಮುಂದುವರಿತಿದ್ದು? ಹೋರಾಟ ಗಂಟ ಮುಂದುವರಿತದೆ. ಇವತ್ತು ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕೊಡುವಂಥದ್ದು ಸರಿಯಲ್ಲ. ತೆರಿಗೆ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು ಅನ್ನುವಂಥದ್ದು ಬಿಜೆಪಿ ಆಗ್ರಹ. ಎರಡನೇದು, ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ತಹಸೀಲ್ದಾರ್ ಮುಖಾಂತರ ಮತ್ತು ಇಒ ಮುಖಾಂತರ ಆಗಬೇಕು. ನಿಮಗೆ ತಹಸೀಲ್ದಾರರು ಮತ್ತು ಇಒ ಮೇಲೆ ಭರವಸೆ ಇಲ್ಲ ಅಂತಂದರೆ ಅದನ್ನು ವಿಸರ್ಜನೆ ಮಾಡಿ. ಇಲ್ಲ ಅಂತಂದರೆ ಇವ್ರಿಗೆ ಕೊಡ್ತಾ ಇರುವಂಥ 40,000 25,000 ರೂಪಾಯಿ ಸಂಬಳವನ್ನು ಇಒ ಅಥವಾ ತಹಸೀಲ್ದಾರಿಂದ ವಸೂಲಿ ಮಾಡಿ. ಇದು ಎರಡನ್ನೂ ಮಾಡದಲೆ ತೆರಿಗೆ ಹಣವನ್ನು ಪೋಲ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಸಹಿಸಲ್ಲ. ನಮ್ಮ ರಾಜ್ಯದ ತೆರಿಗೆ ಹಣ ಪೋಲಾಗ್ತಾ ಇದೆ ಅಂತೇಳಿ ಬಿಜೆಪಿಯ ಕಳವಳಿ ಇರುವಂಥದ್ದು. ಆ ಕಳಕಳಿಯನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ಇವತ್ತು ದೂರನ್ನು ಕೊಡ್ತಾರೆ. ಬಹಿರಂಗ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ರು ಏನು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮೇಳನ ಅವ್ರು ಅನೌನ್ಸ್ ಮಾಡಿರುವಂಥದ್ದು. ಈಗ ಅವ್ರು ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ಭರವಸೆ ನಿಮಗಿದೆ? ತಗೊಳ್ಳಲ್ಲ. ಸಮಿತಿಗೆ ಅವರನ್ನು ಹಾಕೋದಕ್ಕೆ ನಾವು ಎಲ್ಲೂ ಕೂಡ ವಿರೋಧ ಮಾಡಲಿಲ್ಲ. ಸಮಿತಿಗೆ ಆಡಳಿತ ಪಕ್ಷದ ಕಾರ್ಯಕರ್ತನ ಹಾಕಬೇಕು, ಅದು ಅವ್ರ ಕಾರ್ಯಕರ್ತನ ಹಾಕಲಿ. ಆದರೆ ಸಮಿತಿಗೆ ಅಧ್ಯಕ್ಷನ್ ಮಾಡೋದು, ಅವರಿಗೆ 25,000 ರೂಪಾಯಿ 40,000 ರೂಪಾಯಿ ಸಂಬಳವನ್ನು ಸರ್ಕಾರದ ಹಣವನ್ನು ಕೊಡುವಂಥ ಸರಿಯಲ್ಲ. ನಿಮಗೆ ಕಾರ್ಯಕರ್ತರಿಗೆ ಗೌರವವನ್ನು ಕೊಡಬೇಕು. ನಿಮಗೆ ಸ್ವಯಂ ಸೇವಕರಾಗಿ ಕಾಂಗ್ರೆಸ್ನಲ್ಲಿ ಸ್ವಯಂ ಸೇವಕರಾಗಿ ಯಾರು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂತಂದಾಗ
ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತನ್ನ ಜೇಬಿನಿಂದ ಸಂಬಳ ಕೊಡ್ಲಿ ಅವರಿಗೆ, ಅದು ಬಿಟ್ಟು ತೆರಿಗೆ ಹಣವನ್ನು ಕೊಡುವಂಥದ್ದು ಸರಿಯಲ್ಲ. ಬಹುಶಃ ಕಾಂಗ್ರೆಸ್ ಶಾಸಕರು ಕೂಡ ಇದಕ್ಕೆ ನಿಮ್ಮ ಹೋರಾಟಕ್ಕೂ ಬೆಂಬಲ ಇರ್ಬೋದು ಅನ್ಸುತ್ತೆ. ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಒಳಗಡೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ಎಲ್ಲ ಸಮಿತಿಗಳಿಗೂ ಕೂಡ ಶಾಸಕರ ಅಧ್ಯಕ್ಷರು, ಗ್ಯಾರಂಟಿ ಸಮಿತಿಗೆ ಮಾತ್ರ ಹೇಗೆ ಬೇರೆಯವರು ಅಧ್ಯಕ್ಷರಾಗ್ತಾರೆ? ಇದು ಸುನಿಲ್ ಕುಮಾರ್ ಹೇಳಿಕೆ ಅವ್ರು ಹೇಳ್ತಾ ಇರೋದು ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯ ಅವರು ಜೇಬಿಂದ ದುಡ್ಡು ಕೊಡ್ಲಿ, ಜನರ ತೆರಿಗೆ ದುಡ್ಡು ಕೊಡಬಾರ್ದು, ಇದು ಹೋರಾಟ ಮುಂದುವರಿತೆ ಅಂತ ಹೇಳಿರುವಂತದ್ದು ಬಿಜೆಪಿ ನಾಯಕರು ಇರುವಂತದ್ದು. ಸರ್, ಈಗ ಹೋರಾಟ ಎಲ್ಲಿವರೆಗೂ ಮುಂದುವರಿತಿದ್ದು? ಮುಂದುವರಿತದೆ. ಇವತ್ತು ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕೊಡುವಂಥದ್ದು ಸರಿಯಲ್ಲ. ತೆರಿಗೆ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು ಅನ್ನುವಂಥದ್ದು ಬಿಜೆಪಿ ಆಗ್ರಹ. ಎರಡನೇದು, ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ತಹಸೀಲ್ದಾರ್ ಮುಖಾಂತರ ಮತ್ತು ಇಒ ಮುಖಾಂತರ ಆಗಬೇಕು. ನಿಮಗೆ ತಹಸೀಲ್ದಾರರು ಮತ್ತು ಇಒ ಮೇಲೆ ಭರವಸೆ ಇಲ್ಲ ಅಂತಂದರೆ ಅದನ್ನು ವಿಸರ್ಜನೆ ಮಾಡಿ. ಇಲ್ಲ ಅಂತಂದರೆ ಇವ್ರಿಗೆ ಕೊಡ್ತಾ ಇರುವಂಥ 40,000 25,000 ರೂಪಾಯಿ ಸಂಬಳವನ್ನು ಇಒ ಅಥವಾ ತಹಸೀಲ್ದಾರಿಂದ ವಸೂಲಿ ಮಾಡಿ. ಇದು ಎರಡನ್ನೂ ಮಾಡದಲೆ ತೆರಿಗೆ ಹಣವನ್ನು ಪೋಲ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಸಹಿಸಲ್ಲ. ನಮ್ಮ ರಾಜ್ಯದ ತೆರಿಗೆ ಹಣ ಪೋಲಾಗ್ತಾ ಇದೆ ಅಂತೇಳಿ ಬಿಜೆಪಿಯ ಕಳವಳಿ ಇರುವಂಥದ್ದು. ಆ ಕಳಕಳಿಯನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ಇವತ್ತು ದೂರನ್ನು ಕೊಡ್ತಾ ಇದ್ದೀವಿ. ಬಹಿರಂಗ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಏನು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮೇಳನ ಅವ್ರು ಅನೌನ್ಸ್ ಮಾಡಿರುವಂಥದ್ದು. ಈಗ ಅವ್ರು ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ಭರವಸೆ ನಿಮಗಿದೆ? ತಗೊಳ್ಳಲ್ಲ. ಸಮಿತಿಗೆ ಅವರನ್ನು ಹಾಕೋದಕ್ಕೆ ನಾವು ಎಲ್ಲೂ ಕೂಡ ವಿರೋಧ ಮಾಡಲಿಲ್ಲ. ಸಮಿತಿಗೆ ಆಡಳಿತ ಪಕ್ಷದ ಕಾರ್ಯಕರ್ತನ ಹಾಕಬೇಕು, ಅದು ಅವ್ರ ಕಾರ್ಯಕರ್ತನ ಹಾಕಲಿ. ಆದರೆ ಸಮಿತಿಗೆ ಅಧ್ಯಕ್ಷನ್ ಮಾಡೋದು, ಅವರಿಗೆ 25,000 ರೂಪಾಯಿ 40,000 ರೂಪಾಯಿ ಸಂಬಳವನ್ನು ಸರ್ಕಾರದ ಹಣವನ್ನು ಕೊಡುವಂಥ ಸರಿಯಲ್ಲ. ನಿಮಗೆ ಕಾರ್ಯಕರ್ತರಿಗೆ ಗೌರವವನ್ನು ಕೊಡಬೇಕು. ನಿಮಗೆ ಸ್ವಯಂ ಸೇವಕರಾಗಿ ಕಾಂಗ್ರೆಸ್ನಲ್ಲಿ ಸ್ವಯಂ ಸೇವಕರಾಗಿ ಯಾರು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂತಂದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತನ್ನ ಜೇಬಿನಿಂದ ಸಂಬಳ ಕೊಡಲಿ ಅವರಿಗೆ, ಅದು ಬಿಟ್ಟು ತೆರಿಗೆ ಹಣವನ್ನು ಕೊಡುವಂಥದ್ದು ಸರಿಯಲ್ಲ. ಬಹುಶಃ ಕಾಂಗ್ರೆಸ್ ಶಾಸಕರು ಕೂಡ ಇದಕ್ಕೆ ನಿಮ್ಮ ಹೋರಾಟಕ್ಕೂ ಬೆಂಬಲ ಇರ್ಬೋದು ಅನ್ಸುತ್ತೆ. ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಒಳಗಡೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ಎಲ್ಲ ಸಮಿತಿಗಳಿಗೂ ಕೂಡ ಶಾಸಕರ ಅಧ್ಯಕ್ಷರು, ಗ್ಯಾರಂಟಿ ಸಮಿತಿಗೆ ಮಾತ್ರ ಹೇಗೆ ಬೇರೆಯವರು ಅಧ್ಯಕ್ಷರಾಗ್ತಾರೆ? ಇದು ಸುನಿಲ್ ಕುಮಾರ್ ಹೇಳಿಕೆ ಅವ್ರು ಹೇಳ್ತಾ ಇರೋದು ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯ ಅವರು ಜೇಬಿಂದ ದುಡ್ಡು ಕೊಡ್ಲಿ, ಜನರ ತೆರಿಗೆ ದುಡ್ಡು ಕೊಡಬಾರ್ದು, ಇದು ಹೋರಾಟ ಮುಂದುವರಿತೆ ಅಂತ ಹೇಳಿರುವಂತದ್ದು ಬಿಜೆಪಿ ನಾಯಕರು ಇರುವಂತದ್ದು. ಸರ್, ಈಗ ಹೋರಾಟ ಎಲ್ಲಿವರೆಗೂ ಮುಂದುವರಿತಿದ್ದು? ಮುಂದುವರಿತದೆ. ಇವತ್ತು ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕೊಡುವಂಥದ್ದು ಸರಿಯಲ್ಲ. ತೆರಿಗೆ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು ಅನ್ನುವಂಥದ್ದು ಬಿಜೆಪಿ ಆಗ್ರಹ. ಎರಡನೇದು, ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ತಹಸೀಲ್ದಾರ್ ಮುಖಾಂತರ ಮತ್ತು ಇಒ ಮುಖಾಂತರ ಆಗಬೇಕು. ನಿಮಗೆ ತಹಸೀಲ್ದಾರರು ಮತ್ತು ಇಒ ಮೇಲೆ ಭರವಸೆ ಇಲ್ಲ ಅಂತಂದರೆ ಅದನ್ನು ವಿಸರ್ಜನೆ ಮಾಡಿ. ಇಲ್ಲ ಅಂತಂದರೆ ಇವ್ರಿಗೆ ಕೊಡ್ತಾ ಇರುವಂಥ 40,000 25,000 ರೂಪಾಯಿ ಸಂಬಳವನ್ನು ಇಒ ಅಥವಾ ತಹಸೀಲ್ದಾರಿಂದ ವಸೂಲಿ ಮಾಡಿ. ಇದು ಎರಡನ್ನೂ ಮಾಡದಲೆ ತೆರಿಗೆ ಹಣವನ್ನು ಪೋಲ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಸಹಿಸಲ್ಲ. ನಮ್ಮ ರಾಜ್ಯದ ತೆರಿಗೆ ಹಣ ಪೋಲಾಗ್ತಾ ಇದೆ ಅಂತೇಳಿ ಬಿಜೆಪಿಯ ಕಳವಳಿ ಇರುವಂಥದ್ದು. ಆ ಕಳಕಳಿಯನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ಇವತ್ತು ದೂರನ್ನು ಕೊಡ್ತಾ ಇದ್ದೀವಿ. ಬಹಿರಂಗ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಏನು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮೇಳನ ಅವ್ರು ಅನೌನ್ಸ್ ಮಾಡಿರುವಂಥದ್ದು. ಈಗ ಅವ್ರು ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ಭರವಸೆ ನಿಮಗಿದೆ? ತಗೊಳ್ಳಲ್ಲ. ಸಮಿತಿಗೆ ಅವರನ್ನು ಹಾಕೋದಕ್ಕೆ ನಾವು ಎಲ್ಲೂ ಕೂಡ ವಿರೋಧ ಮಾಡಲಿಲ್ಲ. ಸಮಿತಿಗೆ ಆಡಳಿತ ಪಕ್ಷದ ಕಾರ್ಯಕರ್ತನ ಹಾಕಬೇಕು, ಅದು ಅವ್ರ ಕಾರ್ಯಕರ್ತನ ಹಾಕಲಿ. ಆದರೆ ಸಮಿತಿಗೆ ಅಧ್ಯಕ್ಷನ್ ಮಾಡೋದು, ಅವರಿಗೆ 25,000 ರೂಪಾಯಿ 40,000 ರೂಪಾಯಿ ಸಂಬಳವನ್ನು ಸರ್ಕಾರದ ಹಣವನ್ನು ಕೊಡುವಂಥ ಸರಿಯಲ್ಲ. ನಿಮಗೆ ಕಾರ್ಯಕರ್ತರಿಗೆ ಗೌರವವನ್ನು ಕೊಡಬೇಕು. ನಿಮಗೆ ಸ್ವಯಂ ಸೇವಕರಾಗಿ ಕಾಂಗ್ರೆಸ್ನಲ್ಲಿ ಸ್ವಯಂ ಸೇವಕರಾಗಿ ಯಾರು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂತಂದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತನ್ನ ಜೇಬಿನಿಂದ ಸಂಬಳ ಕೊಡಲಿ ಅವರಿಗೆ, ಅದು ಬಿಟ್ಟು ತೆರಿಗೆ ಹಣವನ್ನು ಕೊಡುವಂಥದ್ದು ಸರಿಯಲ್ಲ. ಬಹುಶಃ ಕಾಂಗ್ರೆಸ್ ಶಾಸಕರು ಕೂಡ ಇದಕ್ಕೆ ನಿಮ್ಮ ಹೋರಾಟಕ್ಕೂ ಬೆಂಬಲ ಇರ್ಬೋದು ಅನ್ಸುತ್ತೆ. ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಒಳಗಡೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ಎಲ್ಲ ಸಮಿತಿಗಳಿಗೂ ಕೂಡ ಶಾಸಕರ ಅಧ್ಯಕ್ಷರು, ಗ್ಯಾರಂಟಿ ಸಮಿತಿಗೆ ಮಾತ್ರ ಹೇಗೆ ಬೇರೆಯವರು ಅಧ್ಯಕ್ಷರಾಗ್ತಾರೆ? ಇದು ಸುನಿಲ್ ಕುಮಾರ್ ಹೇಳಿಕೆ ಅವ್ರು ಹೇಳ್ತಾ ಇರೋದು, ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯ ಅವರು ಜೇಬಿಂದ ದುಡ್ಡು ಕೊಡ್ಲಿ, ಜನರ ತೆರಿಗೆ ದುಡ್ಡು ಕೊಡಬಾರ್ದು, ಇದು ಹೋರಾಟ ಮುಂದುವರಿತೆ ಅಂತ ಹೇಳಿರುವಂತದ್ದು